ಶ್ರೀಕಾಂತ, ಹಾ, ಎಲ್ಲಿದ್ದೆ ನೀನು? ಸೇರಿಸಿದ್ರಿ ತಾನೆ ನೀವು? ಶ್ರೀಕಾಂತ್ ಪರ್ಸೆಂಟ್ ಮ್ಯಾಥಮೆಟಿಕ್ಸ್ 100ಕ್ಕೆ 100, ಕಂಪ್ಯೂಟರ್ ಸೈನ್ಸ್ 100ಕ್ಕೆ 99, ಫಿಸಿಕ್ಸ್ 100ಕ್ಕೆ 99. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಮನುಶ್ರೀ ದಯವಿಟ್ಟು ವೇದಿಕೆಗೆ ಬರಬೇಕು. ಮನುಶ್ರೀ ಅವರು ನಮ್ಮ ಸ್ನೇಹ ರಂಗದ ಹಿರಿಯ ಸದಸ್ಯರಾದ ಪದ್ಮನಾಭ್ ಮತ್ತು ಸರಸ್ವತಿ ಅವರ ಮೊಮ್ಮಗಳು. ಸೈನ್ಸ್ ವಿಭಾಗ 95%, ಎಲೆಕ್ಟ್ರಾನಿಕ್ಸ್ 100ಕ್ಕೆ 100, ಫಿಸಿಕ್ಸ್ 100ಕ್ಕೆ 95. ಮಂಜುನಾಥ್ ಮತ್ತು ನಮ್ಮ ಎಲ್ಲ ಆದಿತ್ಯ ಬೈಲಿ. ಸಂತೋಷ್ ಸೈನ್ಸ್ ವಿಭಾಗ 96%, ಸ್ಟ್ಯಾಟಿಸ್ಟಿಕ್ಸ್ ಫಿಸಿಕ್ಸ್ ಬನ್ನಿ ದಯವಿಟ್ಟು. ಪುನೀತ್ ಕೈಗೌಡ ಸೈನ್ಸ್ 95%, ಕಂಪ್ಯೂಟರ್ ಸೈನ್ಸ್ 98, ಮ್ಯಾಥಮೆಟಿಕ್ಸ್ 95. ಆರ್ ಬನ್ನಿ ಶ್ರಾವಣಿ ಆರ್ 4%. ಶ್ರಾವಣಿ ನಿಮ್ಮ ಪೇರೆಂಟ್ಸ್ ಬಂದಿದ್ದಾರೆ. ಪೆಟ್ ನಿಕೋಲಸ್ ಬರಬೇಕು ವಿದ್ಯಾರ್ಥಿ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಖಂಡಿತವಾಗಿಯೂ ನಿತ್ಯಶ್ರೀ ಬನ್ನಿ ದಯವಿಟ್ಟು. ನಿತ್ಯಶ್ರೀ ಇವರು PUC ವಿಭಾಗ. ಬನ್ನಿ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಳ್ಳಿ. ಒಂದು ನಿಮಿಷ ಸರ್, ಒಂದೇ ನಿಮಿಷ. ಆಮೇಲೆ ದಯವಿಟ್ಟು ಇವರಿಗೆ ಮೆಡಲ್ ಬೇಡ. 95%, ಸಂಸ್ಕೃತ 100ಕ್ಕೆ 100, ಮಧ್ಯದಲ್ಲವು 100ಕ್ಕೆ 100, ಸ್ಟ್ಯಾಟಿಸ್ಟಿಕ್ಸ್ 100ಕ್ಕೆ 95, ಅಕೌಂಟ್ಸ್ 94. ನಿತ್ಯಶ್ರೀ ಒಂದು ನಿಮಿಷ ಪರವಾಗಿಲ್ಲ. ಶ್ರೀ ಭರತನಾಟ್ಯ ಪ್ರವೀಣೆ, ಅದು ಬಹುಶಃ ನೀವೆಲ್ಲರೂ ಸಹ ನೋಡಿದ್ದೀರಾ. 8ನೇ ವಯಸ್ಸಿನಲ್ಲಿಯೇ ಜೂನಿಯರ್ ಮತ್ತು ಸೀನಿಯರ್ ವಿಭಾಗವನ್ನ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡಿದ್ದಾರೆ. ಉಡುಪಿಯಲ್ಲಿ ನಡೆದಂತ ಒಂದು ಭರತನಾಟ್ಯದಲ್ಲಿ ಬಹುಮಾನ ಗಳಿಸಿದ್ದಾರೆ. ರಂಗಪ್ರವೇಶ 23, ಶಿವರಾತ್ರಿ ಪ್ರಯುಕ್ತ ಆಹೋರಾತ್ರಿ ನೃತ್ಯೋತ್ಸವವನ್ನು ಸಹ ಮಾಡಿದ್ದಾರೆ ಅವರು. ಬಹಳಷ್ಟು ಜನ ಅವರು ಹೇಳಿದ್ದಾರೆ, ನನಗೆ ಕೆಲವು ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಇದ್ದೇನೆ. ನೃತ್ಯ ವೈಭವ 2025ರಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಶಿಷ್ಯ ವೇತನವನ್ನ ಇವರು ಪಡಿತಾ ಇದ್ದಾರೆ ಮತ್ತು ಹಲವಾರು ದೇವಸ್ಥಾನಗಳಲ್ಲಿ ನೃತ್ಯ ಸೇವೆಯನ್ನ ಮಾಡಿದ್ದಾರೆ. ಮತ್ತು ಇವರ ಕಲಾ ಸೇವೆಯನ್ನು ಗಮನಿಸಿ ಇವರಿಗೆ ಬಂದಂತ ಗೌರವಗಳು: ರಾಜ್ಯ ಸರ್ಕಾರದ ಕಾರಂಜಿ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ಮತ್ತು ರಾಜ್ಯ ಸರ್ಕಾರದ ಕಲಾ ಉತ್ಸವದಲ್ಲಿ 1ನೇ ಬಹುಮಾನ. 2023ರಲ್ಲಿ ದೊಡ್ಡ ಚಪ್ಪಳೆ ಬರಲಿ, ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ಭರತನಾಟ್ಯದ ಒಂದು ಕಾಂಪಿಟಿಷನ್ ಅಲ್ಲಿ ಇವರಿಗೆ 2ನೇ ಬಹುಮಾನ ರಾಷ್ಟ್ರ ಮಟ್ಟದಲ್ಲಿ. ಮತ್ತು ಅತ್ಯುತ್ತಮ ನರ್ತಕಿ ಪ್ರಶಸ್ತಿ. ಬೇರೆ ಬೇರೆ ರಾಜ್ಯದಲ್ಲಿ ಇವರು ನೃತ್ಯ ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದ್ದಾರೆ. ಬಹಳಷ್ಟು ಬೇಡಿಕೆ ಇರುವಂತಹ ಒಂದು ನರ್ತಕಿ ಇವರು. ಬಹುಶಃ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಇಂಥ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲಿಗೆ ದೊಡ್ಡ ಚಪ್ಪಾಳೆ ಬರಲಿ ದಯವಿಟ್ಟು ಗಣ್ಯರೆಲ್ಲರೂ. ದೀಕ್ಷಿತಾ ಅವರ ತಂದೆ ತಾಯಿ ಬಂದಿದ್ದೀರಾ? PUC ವಿಭಾಗ ಅಭಿಷೇಕ್ ಆರ್ ಕಾಮರ್ಸ್ ವಿಭಾಗ ಉತ್ತಮವಾದಂತಹ ಅಂಕಗಳನ್ನ ಪಡೆದಿದ್ದಾರೆ. ಅರ್ಚನಾ DJ ಬನ್ನಿ. ಕೀರ್ತಿರಾಜ್ ಬನ್ನಿ. 90% ಬನ್ನಿ. ಯಶಸ್ ಎಸ್ PUC ವಿಭಾಗ ಸೈನ್ಸ್ ಇದ್ದೀವಿ. ತನಿಷ್ ಜೆ ಬಾಪ ಇಲ್ಲಿ.
ಒಂದು ನಿಮಿಷ, ಇದೊಂದು ಮತ್ತೆ ಸೈಡಲ್ಲಿ ಇಟ್ಕೊಳ್ಳಿ. ಶರಣ್ಯ ಆರ್, PUC ಸೈನ್ಸ್ ವಿಭಾಗ ಉತ್ತಮವಾದಂತ ಅಂಕಗಳನ್ನ ತಗೊಂಡಿದ್ದಾರೆ. ಉತ್ತಮವಾದಂತ ಅಂಕಗಳನ್ನ ತಗೊಂಡಿದ್ದಾರೆ. ಮಾಧುರಿ ಎಂ. ಚಪ್ಪಾಳೆಯೊಂದಿಗೆ ತನಿಷ್ ಜೆ ಅವರನ್ನ ನಾವು ವೇದಿಕೆಗೆ ಸ್ವಾಗತಿಸೋಣ. ಅಂತಂದ್ರೆ ನಮ್ಮ ಸ್ನೇಹ ರಂಗಕ್ಕೆ PUC ವಿಭಾಗದಲ್ಲಿ ಬಂದಂತ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚಿನ ಅಂಕವನ್ನ ತಗೊಂಡಂತ ವಿದ್ಯಾರ್ಥಿ. ಚಪ್ಪಾಳೆ ಬರಲಿ, ಕಷ್ಟಪಟ್ಟಿದ್ದಾನೆ ನಿಜವಾಗ್ಲೂ. ಸೈನ್ಸ್ ವಿಭಾಗ 99% ತಗೊಂಡಿದ್ದಾರೆ. ಸಂಸ್ಕೃತ 100ಕ್ಕೆ 100, ಕೆಮಿಸ್ಟ್ರಿ 100ಕ್ಕೆ 97, ಮ್ಯಾಥಮೆಟಿಕ್ಸ್ 100ಕ್ಕೆ 99, ಎಲೆಕ್ಟ್ರಾನಿಕ್ಸ್ 100ಕ್ಕೆ 100. ಈಗ ಒಂದು ನಿಮಿಷ ಬನ್ನಿ, ಯಾರಾದ್ರೂ ಇಲ್ಲಿ ಫ್ರೆಂಡ್ಸ್ ದಯವಿಟ್ಟು ಬನ್ನಿ. ಮೆಡಲ್ 3 ಯಾಕೆ ಹಾಕ್ತೀರಾ ಸರ್? ಆಯ್ತು, ವಾಪಸ್ ತಗೊಳ್ಬೇಕಷ್ಟೇ. ಒಂದು ಕ್ಷಮೆ ಇರಲಿ, ಯಾರಿಗೆ ಅದು 3 ಬಂದಿದೆ? ಒಬ್ಬೊಬ್ರಿಗೆ ಒಂದೊಂದಪ್ಪ ಅಷ್ಟೇ. ಹಾ, ಓಕೆ. ಸರಸ್ವತಿ ಮೇಡಮ್ ಬನ್ನಿ. ನೀವು ಮೆಡಲ್ ಹಾಕ್ಬೇಡಿ. ನಾನು ಹೇಳಿದ್ದೀನಿ 3 ವಿದ್ಯಾರ್ಥಿಗಳು 3 ಹೇಳ್ತಾ ಇದ್ದೀನಿ. ಓಕೆ, ಓಕೆ. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ಬರಲಿ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಗೆ ಚಪ್ಪಾಳೆ. ಕನ್ನಡ ಡಿಂಡಿನ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶದ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯ ಹರಿಸಿರುವ ಗಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ.
ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದೋ ಸುದ್ದಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಧನ್ಯವಾದಗಳು. ಅಭಿಷೇಕ್ SLC ವಿಭಾಗ ಶುರುವಾಗುತ್ತೆ. ಪ್ರೈವೇಟ್ ರಾಮಚರಣ್ ಜೆ ICSE ಫಾಸ್ಟ್ ಆಗಿ ಬಂದ ಇನ್ನೊಂದು ಮೆಡಲು ನಿನಗೆ. ರಿತೇಶ್ MA 95% SSLC. ರಿತೇಶ್ MA ತಗೊಳಪ್ಪ ಹೋಗು. ಗೌತಮ್ BN SSLC 92%. ಕೇಶವ ಹೆಬ್ಬಾರ್ ಬನ್ನಿ. ಸಿದ್ಧಾರ್ಥ S. ಸಿದ್ಧಾರ್ಥ S. ಶರ್ಮಿಳಾ MR. ಇರ್ಲಿ ಬಿಡಿ, ಟೈಮ್ ಇಲ್ಲ ಸರ್. ಶರ್ಮಿಳಾ S ಆಯ್ತಾ? ಶರ್ಮಿಳಾ S. ಹಲೋ ಶರ್ಮಿಳಾ S. ವಿದ್ಯಾರ್ಥಿಗಳು ಬರಬೇಕು ಫಸ್ಟ್. ಮೈಕ್ ಸರ್ ಸ್ವಲ್ಪ ಇದೆ. ಸಿದ್ಧಾರ್ಥ S ಆಯ್ತಲ್ವಾ? ಶರ್ಮಿಳಾ MR T. ಪ್ರಜ್ಞಾ T. SLC 90%. ವಿದ್ಯಾರ್ಥಿಗಳು ಹಿಂದಿಂದ ಹೋಗ್ಬೇಕು ದಯವಿಟ್ಟು. ಆದ್ಮೇಲೆ ಪಾರ್ಥಿವ್ R. ರಿತೇಶ್ N. ಸಾನ್ವಿ M. ಸಾನ್ವಿ M ಉತ್ತಮವಾದಂತ ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನು ಸಹ ತೆಗೆದಿದ್ದಾರೆ. ಸಾನ್ವಿ ಆದ್ಮೇಲೆ ರಿತು ಕೆ ಬನ್ನಿ ಕೊಟ್ಟಿದ್ದಾರೆ. ರಿತು ಕೆ. ಮುಂದಿನ ದಿವ್ಯಶ್ರೀ N. ಇವರು ಸಹ SLCಯಲ್ಲಿ ಉತ್ತಮ ಅಂಕವನ್ನ ಪಡೆದಿದ್ದಾರೆ. ಮೈಕ್ ಸರ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ BGM ಸ್ವಲ್ಪ ಆಫ್ ಮಾಡ್ಬಿಡಿ ಸರ್ ದಯವಿಟ್ಟು. ಎಸ್ ಕವನ S. ಕವನಗಳು ಏನು ಬರ್ತಿಲ್ಲ, ಹೆಸರು ಮಾತ್ರ ಕವನ. ಓಕೆ, ಕವನ S. ಅರ್ಪಿತಾ S. ಇಂದ ಮುಂದೆ ಹೋಗ್ಬೇಕು ದಯವಿಟ್ಟು. ಅಲ್ಲಿ ಶ್ರೀಶಾಂತ್ PS. ಶ್ರೀ ಪ್ರಶಾಂತ್ PS. ವಂಶಿಕಾ G. ಕುಮಾರ್. ವಂಶಿಕಾ G. ಕುಮಾರ್ ಹನುಮಣ್ಣವ್ರು ಕರ್ಕೊಂಡು
ಓಕೆ. ಅಭಿಷೇಕ್ ಆರ್, ಬನ್ನಿ ನೀವನು. ಅಭಿಷೇಕ್ ಆರ್ ಮತ್ತು ಗಗನ್ ಆರ್. ಈ ಗಗನ್ ಅನ್ನುವಂತ, ಹೌದು ಸರ್, ಅವ್ರ ಮಗ ಗಗನ್. ಮತ್ತೆ ಇವರು ಅಷ್ಟೇ, ಬಮ್ಮ ಇಲ್ಲಿ. ಇವರು, ಈ ವಿದ್ಯಾರ್ಥಿ ನಮ್ಮ ಈ ಒಂದು ಉದ್ಯಾನವನದಲ್ಲಿ ಒಂದು ಅಜ್ಜಿ ಬಂದು ಹೂವು ಮಾರ್ತಾರೆ. ಅವರ ಮೊಮ್ಮಗಳು ಉತ್ತಮವಾದಂತಹ ಅಂಕವನ್ನ ತೆಗೆದಿದ್ದಾರೆ. ಹಾಗಾಗಿ ವಿದ್ಯೆಗೆ ಬಡತನ ಇಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಇಂಥ ವಿದ್ಯಾರ್ಥಿಗಳು. ಖಂಡಿತವಾಗಿಯೂ ನಿಮ್ಮ ಅಜ್ಜಿ ಬಂದಿದ್ದಾರಾ? ಎಲ್ಲಿ? ಹಾ, ವೆರಿ ಗುಡ್. ಇವರೇನೆ ಪಾಪ ಪ್ರತಿದಿನ ದೇವರ ಸೇವೆ ಮಾಡ್ತಾರೆ, ಹೂವು ಕೊಡ್ತಾರೆ ದೇವರಿಗೆ. ಮತ್ತೆ ಇಲ್ಲಿ ಒಂದು ಹೂವು ಮಾರುವಂತ ಒಂದು ಕೆಲಸ. ಅತಿ ಬಡತನ ಆದ್ರೂ ನೋಡಿ ಎಂತ ಉತ್ತಮವಾದಂತ ಅಂಕವನ್ನ ಪಡೆದಿದ್ದಾರೆ. ಅಳ್ತಾ ಇದ್ದಾರೆ ಪಾಪ. ಗಗನ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಇದೇ ರೀತಿ ನಿನ್ನ ಸಾಧನೆ ನಡೀಲಮ್ಮ. PUC ವಿಭಾಗದಲ್ಲೂ ದಯವಿಟ್ಟು ಬರಬೇಕು ನೀನು. ಓಕೆ, ಈಗ ಬೇಡ. ಪೂರನ್ ಕುಮಾರ್ ಬಾಪ, ಇಲ್ಲಿ ನಿಂತ್ಕೊಬ್ಬ, ಇಲ್ಲಿ ಬಾ. ಪೂರನ್ ಕುಮಾರ್ ಇವರ ಒಂದು ವಿಶೇಷತೆ ಏನು ಅಂತಂದ್ರೆ, SLC ವಿಭಾಗದಲ್ಲಿ ನಮ್ಮ ಒಂದು ಸ್ನೇಹರಂಗಕ್ಕೆ ಸುಮಾರು ಒಂದು 60-65 ವಿದ್ಯಾರ್ಥಿಗಳು ಬಂದಿರೋ ಇದರಲ್ಲಿ ಅತಿ ಹೆಚ್ಚಿನ ಅಂಕವನ್ನ ಪಡೆದಂತ ವಿದ್ಯಾರ್ಥಿ. ದೊಡ್ಡ ಚಪ್ಪಾಳೆ ಬರಲಿ ಪೂರನ್ ಕುಮಾರ್ಗೆ. ಸ್ಟೇಟ್ 7th ರ್ಯಾಂಕ್ ತಗೊಂಡಿದ್ದಾರೆ ಈ ವಿದ್ಯಾರ್ಥಿ. 99.04%. 625ಕ್ಕೆ 619 ತಗೊಂಡಿದ್ದಾರೆ. 6 ಮಾರ್ಕ್ಸ್ ಯಾರ ದೇವರು ಬಿಟ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ? ಓಕೆ. ಮ್ಯಾಥಮೆಟಿಕ್ಸ್ 100ಕ್ಕೆ 99, ವಿಜ್ಞಾನ 100ಕ್ಕೆ 100, ಸೋಷಿಯಲ್ ಸ್ಟಡೀಸ್ 100ಕ್ಕೆ 97. ಈಗ ಮೆಡಲ್ ಒಂದು ಬಿಟ್ಟು ಸರ್, ಮುಂಚೆನೆ ಹೇಳ್ತಾ ಇದ್ದೇನೆ, ಯಾಕಂದ್ರೆ 3 ಜನ ವಿದ್ಯಾರ್ಥಿಗಳು. ಹಾಗಾಗಿ ಸರಸ್ವತಿ ಇರುವಂತ ಒಂದು ಮೆಡಲ್ ಅನ್ನ ದಯವಿಟ್ಟು ಬನ್ನಿ, ಯಾರಾದ್ರೂ ಮುಂದೆ ಬನ್ನಿ. ಮೇಡಮ್ ನೀವು ಬನ್ನಿ. ನಮ್ಮ ಸ್ನೇಹರಂಗದ ಹಿರಿಯ ಸದಸ್ಯರಾದಂಥ ರಾಮಕೃಷ್ಣ ಅವರ ಮನೆಯವರು ದಯವಿಟ್ಟು ಆ ಮೆಡಲ್ನ ಅವ್ರಿಗೆ ಹಾಕಬೇಕು. ಮತ್ತೆ ವೇದಿಕೆಯಲ್ಲಿ ಇರೋರು ಆ ಮೆಡಲ್ ಅನ್ನ ಬಿಟ್ಟು ಬೇರೆಯವರೆಲ್ಲರೂ ಸಹ ಬೇರೆ ಪುರಸ್ಕಾರವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪೂರನ್ ಕುಮಾರ್, ದೊಡ್ಡ ಚಪ್ಪಾಳೆ ಬರಲಿ, ದೊಡ್ಡ ಸಾಧನೆ. ಸಿಂಬಲ್ ನೋಡಿದಾಗಲೇ ಚೆನ್ನಾಗಿ ಓದಿರ್ತೀನಿ ಅಂತ ಗೊತ್ತು. ಏನ್ ಸಿಂಬಲ್ ಅಂತ ನಾನು ತೋರ್ಸೋದ್ ಬೇಡ ನಡಿಯಪ್ಪ. ಹೊಡೆದಿದ್ದಾರೆ 625ಕ್ಕೆ 606, 97% ತಗೊಂಡಿದ್ದಾರೆ. ಬಹಳ ಕ್ಲೋಸ್ ಕಾಂಪಿಟೇಷನ್ ಇತ್ತು ಇವರಿಬ್ಬರಿಗೆ. ವಿದ್ಯೆಗೆ ಬಡತನ ಇಲ್ಲ. ಬಹಳ ಸುಲಭ ಅಲ್ಲ ಅದು ಆಕ್ಚುಲಿ. ಲಾಲ್ ಬಹದ್ದೂರ್ ರಾವಲ್, ಇಲ್ಲಿಂದ ಲಿಂಗಾಯತ್ ಬಿಂದು. ವಿದ್ಯಾರ್ಥಿಗಳು ಮಾತ್ರ ಚಪ್ಪಾಳೆ ತಟ್ತಾ ಇದ್ದಾರೆ ಯಾಕೋ. ಸರ್ ಇನ್ನೇನು ಮುಗಿತಾ ಬಂತು. ನಮ್ಮವ್ರನ್ನ ಯಾರನ್ನೂ ಕಳಿಸ್ಬೇಡ, ಇಲ್ಲಿ ಹಂಗೆ ಇಟ್ಕೊಂಡಿದ್ದೆ ದಯವಿಟ್ಟು ಬನ್ನಿ. ರೋಹಿತ್ ಬಿ, ರೋಹಿತ್ ಬಾ ಸರ್. ಎಲ್ಲ ನಡೀತಾ ಇದೆ ಅಲ್ಲ? ನೋ ಪ್ರಾಬ್ಲಮ್. ಆಲ್ ಅವರ್ ಫ್ರೆಂಡ್ಸ್, ಗುಡ್. ಪೂಜಾ ಮಾಡ್ಕೊಂಡ್ ಬಂದ್ಯಾ? ಇನ್ನೂ ಇಲ್ವಾ? ಓಕೆ. ಈ ಪ್ರೀತಿ ಹುಡುಗಿ ಓದನ್ನ ತುಂಬಾ ಪ್ರೀತಿ ಮಾಡಿ ಉತ್ತಮವಾದಂತ ಅಂಕವನ್ನ ಪಡೆದಿದ್ದಾಳೆ. ಪ್ರೀತಿ ಓದುವುದನ್ನ ಅಂತ ಹೇಳಿದ್ದೀನಿ ಅಧ್ಯಕ್ಷರೇ. ಅಮೃತ ಸುಂಕೆನಹಳ್ಳಿ ಸರ್ಕಾರಿ ಶಾಲೆ
ಇವಾಗ ನನ್ನ ಕರೆಯೋರು ಎಲ್ಲರೂ ಸಹ ಸುಂಕನಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು. ಪ್ರೇಮ್, ಸುಂಕನಹಳ್ಳಿ ಸರ್ಕಾರಿ ಶಾಲೆ, ಬನ್ನಿ ಬನ್ನಿ ಪ್ರೇಮ್. ಅದೇ ರೀತಿ ಭಾಗ್ಯಶ್ರೀ ಮುಂದಿನ ವಿದ್ಯಾರ್ಥಿ. ಪ್ರೇಮ್ ಆದ್ಮೇಲೆ ಭಾಗ್ಯಶ್ರೀ ಬನ್ನಿ. ಅಲ್ಲ ಭಾಗ್ಯಶ್ರೀ ಇಲ್ಲಿ ಬಾ. ಪ್ರೇಮ್ ಆಗಲ್ಲ, ಅದಕ್ಕೆ ನೋಡಿ ಫಾಸ್ಟ್ ಆಗಿ ಕರೀರಿ ಅಂತೀರ, ಕರೆದ್ರೆ ಈ ಪ್ರಾಬ್ಲಮ್ ಆಗುತ್ತೆ. ಪ್ರೇಮ್ ತಗೊಳ್ಪ. ಭಾಗ್ಯಶ್ರೀ ನೆಕ್ಸ್ಟ್. ಲೋಹಿತ್ ಆಕಾಶ್ ಆರ್ ಮತ್ತೆ ಇನಿಯಾ, ಇಬ್ಬೊಬ್ಬರನ್ನ ಕರಿತೀನಿ ಬನ್ನಿ. ಇನಿಯಾ, ಲೋಹಿತ್ ಆಕಾಶ್ ಆರ್ ಫಸ್ಟ್, ನೆಕ್ಸ್ಟ್ ಇನಿಯಾ, ಸುಂಕನಹಳ್ಳಿ ಸರ್ಕಾರಿ ಶಾಲೆ. ಪುರಸ್ಕಾರ ತಗೊಂಡು ಎಲ್ರು ಮನೆಗೆ ಹೋಗ್ಬಾರ್ದು, ತಿಂಡಿ ಖಾಲಿ ಆಗ್ಬೇಕು. ಮುಂದಿನ ಇಬ್ಬರು ವಿದ್ಯಾರ್ಥಿ ಚೈತ್ರ ಬಿ ಮತ್ತು ಭೀಮಮ್ಮ. ಚೈತ್ರ ಬಿ ಮತ್ತು ಭೀಮಮ್ಮ ಇಬ್ರು ಬಂದಿದ್ದೀರಾ? ಫಸ್ಟ್ ಚೈತ್ರ. ಭೀಮಮ್ಮ ಹಿಂದೆ ಬಮ್ಮ ನೀನು. ಬನ್ನಿ ದಯವಿಟ್ಟು. ಜಯಸುಧಾ, ಜಯಸುಧಾ, ಅಶ್ವಿನಿ ಹೆಚ್ ಆರ್ ಇಬ್ರು ಬಂದಿದ್ದೀರಲ್ವಾ? ಬನ್ನಿ. ಜಯಸುಧಾ ಮತ್ತು ಅಶ್ವಿನಿ ಹೆಚ್ ಆರ್. ಮಾತ್ರ ನಾವು ಮಾಡೋದು. ಹಾಗಾಗಿ ಅವ್ರ ತಂದೆ ತಾಯಿ ನಮಗ್ ಕೊಡಿ ಮಾಡಿ ಅಂತಂದ್ರೆ ಬಹಳಷ್ಟು ಜನಕ್ಕೆ ನಾನು ಹೇಳಿದ್ದೀನಿ. ಆದ್ರೆ ಮೇಡಮ್ಗೆ, ಭವ್ಯ ಮೇಡಮ್ಗೆ ತಲುಪುವಂತ ಒಂದು ಜಯಸುಧಾ ಬಂದಿಲ್ಲ ಅಲ್ವಾ? ಓಕೆ. ಅಶ್ವಿನಿ ಹೆಚ್ ಆರ್, ಓಕೆ. ಅದೇ ಜಯಸುಧಾ ಒಬ್ರು ಬಂದಿಲ್ಲ. ರೂಪಾ ಮತ್ತು ಚೇತನ್ ಪಿ. ವಿದ್ಯಾರ್ಥಿಗಳಿಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಹೆಚ್ ಎಂ ಅಂತ ಒಬ್ರು ಇರ್ತಾರಲ್ವಾ? ಅದೇ ತರ ನಮ್ಮ ಸಂಸ್ಥೆನಲ್ಲೂ ನಮ್ಗೆ ಹೆಚ್ ಎಂ ತರ ನಮ್ಮ ಅಧ್ಯಕ್ಷರು ಇರ್ತಾರೆ. ಕಾರ್ಯಕ್ರಮ ಲೇಟ್ ಆಗೋಯ್ತು ಅಂದ್ರೆ ನಮಗ್ ಬೈತಾರೆ. ಕಾರ್ಯಕ್ರಮ ಲೇಟ್ ನನ್ನಿಂದ ಆಗ್ತಾ ಇಲ್ಲ, ಅನಿವಾರ್ಯ ಕಾರಣದಿಂದ ಆಗ್ತಾ ಇದೆ, ಕ್ಷಮೆ ಇರಲಿ ಅಧ್ಯಕ್ಷರೇ. ಲೇಟ್ ಅಲ್ಲ, ಸುಮಾರು 50% ಅಲ್ಲ 60% ಸ್ವಲ್ಪ ಡಯಾಬಿಟಿಸ್ ಪೇಷಂಟ್ ಇರ್ತಾರೆ. ಅವರು ತಿಂಡಿಗೋಸ್ಕರ ಕಾಯ್ತಾ ಇರ್ತಾರೆ. ಸರ್, ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗೆ. ಬಂತ? ಅಶ್ವಿನಿ ಡಿ ಮತ್ತೆ ವೈಷ್ಣವಿ ಬನ್ನಿ ಅಮ್ಮ. ಫಸ್ಟ್ ಅಶ್ವಿನಿ ಹೋಗ್ಬೇಕು, ವೈಷ್ಣವಿ ನೆಕ್ಸ್ಟ್. ನಿತಿನ್ ಜಿ ಎಂ, ಮೋನಿಕಾ ಪಿ ಹಾಗೂ ಮೋನಿಕಾ ಪಿ. ಮುಂದಿನ ಇಬ್ಬರು ವಿದ್ಯಾರ್ಥಿಗಳು ಸುಂಕನಹಳ್ಳಿ ಸರ್ಕಾರಿ ಶಾಲೆ, ಖುಷ್ಬೂ ಶರ್ಮಾ ಮತ್ತು ಮೌನೇಶ್. ಯಾರಾದ್ರೂ ಉಪಾಧ್ಯಾಯರು, ಶಿಕ್ಷಕರು, ಹಿರಿಯರು ನಿಮ್ಮಲ್ಲಿರೋರು ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬನ್ನಿ ಪ್ಲೀಸ್. ಯಾರಾದ್ರೂ ಒಬ್ರು ಬನ್ನಿ.
ಅದು ಆಮೇಲೆ. ಧನಲಕ್ಷ್ಮಿ ಮತ್ತು ಮಾಳಪ್ಪ ಮತ್ತು ಪಲ್ಲವಿ. ಪಲ್ಲವಿಗೆ ಹೆದರಿಕೆ ಆಗಿರ್ಬೇಕಲ್ವಾ, ಕರೀಲೇ ಇಲ್ಲ ಅಂತ. ಓಕೆ, ಮಾಳಪ್ಪ ಮತ್ತು ಮಲ್ಲೇಶ್. ಏನ್ ನಿಮ್ಮ ಹೆಸರು ಮೇಡಮ್? ನಮ್ಮ ಸುಂಕೆನಹಳ್ಳಿ ಸರ್ಕಾರಿ ಶಾಲೆಯಿಂದ ಶಿಕ್ಷಕರು ಬಂದಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಬೇಕು. ನೀವಿಬ್ರು ಸಹ ಪ್ರತಿ ವರ್ಷ ಈ ಒಂದು ಹುಡುಗರು ಎಲ್ಲರೂ ಸಹ ಅಲರ್ಟ್ ಆಗಬೇಕು. ನಿಸರ್ಗ ಎಯು, ನಿಸರ್ಗ ಇಬ್ಬಿಬ್ರು ಕರಿತೀನಿ. ನಿಸರ್ಗ ಎಯು ಮತ್ತು ಸುರಕ್ಷಿತ NR. ಈಗ ಮುಂದಿನ ಇಬ್ರು ವಿದ್ಯಾರ್ಥಿಗಳು ಶ್ರೇಯಸ್ ರೆಡ್ಡಿ ಮತ್ತು ವೈಭವಿ MN. ವೈಭವಿ ಫಸ್ಟ್, ಶ್ರೇಯಸ್ ರೆಡ್ಡಿ ಬಂದ್ಬಿಡ್ಲಿ. ಮುಂದಿನ ಇಬ್ಬರು ವಿದ್ಯಾರ್ಥಿಗಳು ದಯವಿಟ್ಟು ಬರಬೇಕು. ಕೀರ್ತಿ BS ಮತ್ತು ಸಹನಾ N. ಲೋಹಿತ್ BM, ನಿಸರ್ಗ M. ಹೌದು, ಇಲ್ಲ ಅಡ್ರೆಸ್ ಕೊಡಿ, ಪಾರ್ಸಲ್ ಮಾಡ್ತೀವಿ. ಅದು ಸಿ. ವಿನೋದ್ B, ಶ್ರೀನಿವಾಸ್ V. ಯಾಕೋ ವೇದಿಕೆಯ ಗಣ್ಯರಿಗೆ ನಾವು ಸೌಂದರ್ಯ S ಮತ್ತು ಕಾವ್ಯ K ಬನ್ನಿ. ಮುಂದಿನ ಇಬ್ಬರು ವಿದ್ಯಾರ್ಥಿಗಳು ತಿರುಮುರುಗ M ಬಂದಿಲ್ಲ. ತಿರ್ಗಮರ್ಗ ಅಲ್ಲ, ತಿರುಮುರುಗ. ಕಾರ್ತಿಕ್ C. ಓಕೆ, ನೋ ಪ್ರಾಬ್ಲಮ್. ಸೌಮ್ಯಶ್ರೀ, ಯಾಕಪ್ಪ, ಯಾರು ನಿನ್ನ ಹೆಸರೇನಾ? ಕಾರ್ತಿಕ್ C. ತಿರುಮುರುಗ ಬಂದಿಲ್ವಾ? ಸೌಮ್ಯಶ್ರೀ, ಪೋಷಕರು ಬರುವಾಗಿಲ್ಲ. ಕಾರ್ತಿಕ್. ಸೌಮ್ಯಶ್ರೀ ಬಂದಿಲ್ಲ. ಮುಂದಿನ ವಿದ್ಯಾರ್ಥಿ ಬೃಂದಾ S ಮತ್ತು ರಂಗಮ್ಮ. ಬೃಂದಾ S, ರಂಗಮ್ಮ M. ದರ್ಶಿನಿ S, ಕಿಶನ್ ಗೌಡ. ಓಕೆ, ಈಗ ಒಂದು ನಿಮಿಷ ವೇದಿಕೆಯವರು ಕೂತ್ಕೊಳ್ಳಿ.
ನನ್ನ ಹತ್ರ ಇದೆ. ಶೇಷಾದ್ರಿ ಅದು ನನ್ನ ಹತ್ರ ಇದೆ, ಅದು ನಿಮ್ಮ ಹತ್ರ ಇಲ್ಲ. ಪೃಥ್ವಿ ಕೇಶವ್ SSC ವಿಭಾಗದವರು. ಗುಣಶ್ರೀ, ಗುಣಸಾಗರ್, ಇಲ್ಲ ನಿಂತ್ಕೊಳ್ಳಮ್ಮ ಒಂದು ನಿಮಿಷ. ಸಾನ್ವಿ ಎಂ 100ಕ್ಕೆ 100 ಸಾನ್ವಿ ಅವರು ಕನ್ನಡದಲ್ಲಿ. ಅದೇ ರೀತಿ ವಂಶಿಕಾ ಜಿ ಕುಮಾರ್, ಸಹನಾ, ಓಕೆ 3 ಜನ. ಗುಣಸಾಗರ್ ಕೊಟ್ಬಿಡಿ ಸರ್. ಸಾನ್ವಿ ಬಂದಾಯ್ತಲ್ವಾ, ಗುಡ್. ಈಗ PUC ವಿಭಾಗ ರಂಗನಾಥ್ ಅವರು ಬಂದಿದ್ದಾರೆ. ವಿದ್ಯಾರ್ಥಿ ರಂಗನಾಥ್ ಸರ್, ಅದಕ್ಕೆ ಹೆಸರಿರಲ್ಲ ಬಿಡಿ, ಭಾಷಾ ವಿಶೇಷ ಅಷ್ಟೇ, ಬೇಡ. ಒಂದು ನಿಮಿಷ ನಿಂತ್ಕೊ ಒಟ್ಟಿಗೆನೆ. ಸುಹಾಸ್ DS, ಬೇಗ ಬನ್ನಿ. PUC ವಿಭಾಗದ ವಿದ್ಯಾರ್ಥಿಗಳು ಇವಾಗ ನಾನು ಕರೀತಾ ಇರೋದು. ಸುಹಾಸ್ DS, ಕಾವ್ಯ PR, ಬನ್ನಿ ಫಾಸ್ಟ್. ಮೆಟ್ರೋ ಟ್ರೈನಲ್ಲಿ ಬರಬೇಕು ನೀವು ಫಾಸ್ಟ್ ಆಗಿ, ಎಲ್ಲದರಲ್ಲೂ ಫ್ರೀ ಅಲ್ವಾ ನಿಮ್ಗೆಲ್ಲರಿಗೂ. ಮನುಶ್ರೀ ಬಮ್ಮ, ವೇರ್ ಇಸ್ ಮನುಶ್ರೀ ಮೇಡಮ್? ಸರಸ್ವತಿ ಹೊರಟ, ಸರಸ್ವತಿ ಇದ್ದಾರೆ. ಶ್ರಾವಣಿ R, ಓಕೆ ಇರ್ಲಿ. ನಿತ್ಯಶ್ರೀ M, ನಿತ್ಯಶ್ರೀ ಬಮ್ಮ. ತನಿಷ್ J, ಎಲ್ಲ ನಿಂತ್ಕೊಳ್ಳಿ ಒಟ್ಟಿಗೆ ನೋಡಿ. ಈಗ ನಾನು ಕರೆದಂತ ವಿದ್ಯಾರ್ಥಿನವರು ಮತ್ತೆ ರಂಗನಾಥ್ B ಅನ್ನೋರು ಕನ್ನಡದಲ್ಲಿ 100ಕ್ಕೆ 99 ತಗೊಂಡಿದ್ದಾರೆ. 1 2 ಒಂದು ಶಾಲೆಯಲ್ಲಿ ಹಾಗೂ ಆ PUC ಕಾಲೇಜಿನಲ್ಲಿ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರಿಗೆ ನಮ್ಮ ಸ್ನೇಹರಂಗದ ಪರವಾಗಿ ಅವರಿಗೆ ಒಂದು ಗೌರವಾರ್ಪಣೆ. ಬನ್ನಿ ಸರ್, ದಯವಿಟ್ಟು ಶ್ರೀನಿವಾಸ್. ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗೆ ಗೌರವವನ್ನು ಕೊಡಬೇಕು, ಅಥವಾ ವೇದಿಕೆಯಲ್ಲಿ ಇರೋರೆಲ್ಲರೂ ಸಹ ಸೇರ್ಬೇಕು ಅನ್ಕೊಳ್ತಾ ಇದ್ದೇನೆ. ಪ್ರತಿ ವರ್ಷದ ಕನ್ನಡದ ರಾಜ್ಯೋತ್ಸವ ಬಹಳ ಅತ್ಯುತ್ತಮವಾಗಿ ನಡೆಸುವಂತವರು. ಹೋದ ವರ್ಷ ರಜತೋತ್ಸವ ಅಂತಂದ್ರೆ 25ನೇ ವರ್ಷದ ಕನ್ನಡದ ರಾಜ್ಯೋತ್ಸವವನ್ನ ಬಹಳ ಅದ್ದೂರಿಯಿಂದ ಮಾಡಿದಂಥವ್ರು ನಮ್ಮ ಕಾರ್ಯದರ್ಶಿಗಳಾದಂಥ MK ಮಾದಲಗೆರೆ ರಂಗಪ್ಪ ಅವರು. ಧನ್ಯವಾದಗಳು. ಸುಮ್ಮನೆ ಹೋಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಷ್ಟೇ, ಮನೇಲಿ ಟೈಮ್ ಪಾಸ್ ಮಾಡೋಲ್ಲ ರಿಟೈರ್ಡ್ ಆದ್ಮೇಲೆ. ಆದ್ರಿಂದ ರಿಟೈರ್ಡ್ ಆದರೂ ಟೈಮ್ ಪಾಸ್ ಮಾಡಿ ನಮ್ಮ ಸ್ನೇಹರಂಗದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಅಧ್ಯಕ್ಷರಿಗೂ ಕಾರ್ಯದರ್ಶಿಗೂ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ, ನನ್ನ ಕರೆಗೆ ನೀವೆಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಾಯ ಮಾಡಿದ್ದೀರಿ. ಹಾಗಾಗಿ ಇಲ್ಲಿಗೆ ನನ್ನ ಕಾರ್ಯಕ್ರಮ ಮುಗಿತು. ವೇದಿಕೆಗೆ ನಮ್ಮ ಕಾರ್ಯದರ್ಶಿ ಮಾದಲಗೆರೆ ರಂಗಪ್ಪ ಅವ್ರನ್ನ ಕರೀತಾ ಇದ್ದೀನಿ. ಮುಂದಿನ ಒಂದು 2 ಕಾರ್ಯಕ್ರಮ ಇದೆ, ಅವರು ನಡೆಸ್ತಾರೆ. ಎಲ್ಲರಿಗೂ ನಮಸ್ತೆ. ಈ ಸಭಾಂಗಣದಲ್ಲಿ ನಾವು ಬಹಳಷ್ಟು ಖುಷಿಯಿಂದ ಕುಳಿತು ಸಂಭ್ರಮಿಸ್ತಾ ಇದ್ದೇವೆ. ಆದರೆ ಸುಮಾರು 6 ದಶಕಗಳ ಕಾಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ನಾವು ಮರೆಯಲಾಗದಂತ ಒಂದು ಹೆಸರು ಅಂತ ಅಂದ್ರೆ ಬಹುಶಃ ಯಾರು ಹೇಳಿ?
ಎಸ್ ಜಾನಕಿ ಅವರು ನಿಧನರಾಗಿ ಇವತ್ತು ಮೈಸೂರಿನಲ್ಲಿ ಅವರು ಇದ್ದಾರೆ. ಅವರು ಯಾವಾಗಲೂ ಜೀವಂತವಾಗಿರ್ತಾರೆ. 6 ದಶಕಗಳ ಕಾಲ ನಮ್ಮ ಕನ್ನಡದಲ್ಲೇ 8,000 ಹಾಡುಗಳನ್ನು ಹಾಡುವ ಜೊತೆಗೆ 40,000ಕ್ಕೂ ಹೆಚ್ಚು ಹಾಡುಗಳನ್ನ ವಿವಿಧ ಭಾಷೆ 20 ಭಾಷೆಗಳಲ್ಲಿ ಹಾಡಿರುವಂತಹವರು ಇವತ್ತು ನಮಗೆ ತುಂಬಾ ತುಂಬಾ ದುಃಖ ಆಗ್ತಾ ಇದೆ. ನಿಜವಾಗ್ಲೂ ನನಗೆ ತುಂಬಾ ಆತ್ಮೀಯರಾಗಿದ್ದರು. ತಾವು ಎಲ್ಲರೂ ದಯವಿಟ್ಟು ಎದ್ದು ನಿಂತು ಅವರ ಆತ್ಮಕ್ಕೆ ಒಂದು ನಿಮಿಷ ಶಾಂತಿಯನ್ನ ಕೋರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗೌರವ ಸನ್ಮಾನ ನಮ್ಮ ಶ್ರೀ ಕೃಷ್ಣಮೂರ್ತಿಯವರು ನಮ್ಮ ಸ್ನೇಹರಂಗದ ಆತ್ಮೀಯರಲ್ಲಿ ಒಬ್ಬರಾಗಿ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಅಂದ್ರೆ ನಮ್ಮ ISI ಇರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಬಾರಿಂಗ್ ಆಸ್ಪತ್ರೆ ಇರ್ಬೋದು, ಇಷ್ಟು ಮಾತ್ರ ಅಲ್ಲ, ಇಡೀ ಆಸ್ಪತ್ರೆಗಳಿಗೆ ರಾಜ್ಯದ ಪ್ರತಿಷ್ಠಿತ ಔಷಧಿಗಳ ಸಗಟು ವ್ಯಾಪಾರಗಳಿದ್ರೆ ಹೋಲ್ಸೇಲ್ ಔಷಧಿ ಪದ್ಮನಾಭ ಸರ್ ಅವರಿಗೆ, ಶ್ರೀ ಪದ್ಮನಾಭ ಸರ್ ಅವರು ನಮ್ಮ ಸ್ನೇಹರಂಗದ ಖಜಾಂಚಿ. ನಮ್ಮ ಸ್ನೇಹರಂಗದ ಖಜಾಂಚಿಯಾಗಿ ಮಾತ್ರ ಅಲ್ಲ, ನಮ್ಮೆಲ್ಲರ ಆತ್ಮೀಯರಾಗಿ ನಾವು ಪ್ರತಿ ತಿಂಗಳ ಕಾಫಿ ಡೇ ಕಾರ್ಯಕ್ರಮವನ್ನ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅವರು ನಿಜಕ್ಕೂ ನಮಗೆ ಬಹಳ ಸಂತೋಷ ಆಗ್ತದೆ. ಅಂತ ಹಿರಿಯರು ಸುಮಾರು ನಮ್ಮ ಈ ಸ್ನೇಹರಂಗ ಪ್ರಾರಂಭ ಆಗಿ 25 ವರ್ಷಗಳಾಗಿದೆ. 25 ವರ್ಷಗಳಿಂದ ಸತತವಾಗಿ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಮತ್ತೊಬ್ಬರಿಗೆ ಇದೀಗ ಬರೀ ಅಷ್ಟೇ ಅಲ್ಲ, ನಮ್ಮ ಪದ್ಮನಾಭ ಸಾರು ಅವರು ಮಿಸಸ್ ಅವರು ಬರೋದೇ ಕಷ್ಟ ಅಲ್ಲಿಂದ ಇಲ್ಲಿಗೆ. ಅದರಲ್ಲೂ ನಮ್ಮ ಮೈಕ್ನ ತಿಂಗಳಿಗೊಂದ್ಸಾರಿ ತಗೊಂಡೋಗಿ ಇಟ್ಟಿದ್ದು ಭದ್ರವಾಗಿ ತಂದುಕೊಟ್ಟು ಹುಷಾರಾಗಿ ನೋಡ್ಕೋತಾವ್ರೆ. ಆದ್ರಿಂದ ನಮ್ಮ ಸ್ನೇಹರಂಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಬ್ಬರಿಗೆ ಇದೀಗ ಗೌರವ ಸನ್ಮಾನ ರಾಮಕೃಷ್ಣ ಅವರು. ಬಹುಶಃ ನಿಮಗೆಲ್ಲ ಗೊತ್ತಿದೆ, ನಮ್ಮ ಇಡೀ ಕರ್ನಾಟಕದಲ್ಲಿ GPO ಜನರಲ್ ಪೋಸ್ಟ್ ಆಫೀಸ್, ಇಡೀ ಕರ್ನಾಟಕದ ಒಂದು ಹೆಮ್ಮೆ ಅದು ಪೋಸ್ಟ್ ಆಫೀಸ್. ಆ ಪೋಸ್ಟ್ ಆಫೀಸ್ನ ಕಟ್ಟಡ ಇದೆಲ್ಲ, ಆ ಕಟ್ಟಡವನ್ನು ನಿರ್ಮಾಣ ಮಾಡುವುದರಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದಂತವರು ನಮ್ಮ ರಾಮಕೃಷ್ಣ ಅವರು BSNL ಎಂಜಿನಿಯರ್ ಆಗಿ. ಹಾಗಾಗಿ ಜೊತೆಗೆ ಇವರು ನಮ್ಮ ಸ್ನೇಹರಂಗಕ್ಕೆ ಬಹಳಷ್ಟು ಹಣವನ್ನ ಕೊಡ್ತಾರೆ. ಇಡೀ ವರ್ಷ ಅಲ್ಲ, ನಮಗೆ 50,000ದಿಂದ 1 ಲಕ್ಷ ರೂಪಾಯಿ. ಪ್ರಸಾದ್ ಅವರು, ದಯವಿಟ್ಟು ಪ್ರಸಾದ್ ಅವರು ಬರಬೇಕು. ನೋಡಿ, ಪ್ರಸಾದ್ ಅವರು ಕಳೆದ 3 ವರ್ಷಗಳಿಂದ ಸತತವಾಗಿ ನಮಗೆ ಈ ರಾಜ್ಯೋತ್ಸವ ಸಂದರ್ಭ ಇರ್ಬೋದು ಮತ್ತು ಈ ಸಂದರ್ಭದಲ್ಲಿ ನಮಗೆ ತಿಂಡಿಯನ್ನ ಕೊಡಿಸೋದು 30, 35, 40 ಸಾವಿರ ರೂಪಾಯಿವರೆಗೆ ಅವರು ಆ ತಿಂಡಿಗೆ ಹಣವನ್ನು ಕೊಡೋದ್ರ ಮುಖಾಂತರ ನಮಗೆ ಬಹಳ ಗೌರವವನ್ನ ಸಲ್ಲಿಸಿ ನಮ್ಮ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಕಾರಣರಾಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಈ ಒಂದು ಗೌರವ ಸನ್ಮಾನ. ಮಕ್ಕಳಿಗೆಲ್ಲ ಶೀಲ್ಡ್ ಕೊಟ್ಟಿವಲ್ಲ, ಆ ಶೀಲ್ಡ್ ಅನ್ನು ಕೂಡ ಅವರೇ ಈ ಸರಿ ಕೊಡಿಸಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಗಿರಿಯಪ್ಪ ಅವರು, ನಮ್ಮ ಬಗ್ಗೆ ಬಹಳ ಎಲ್ಲರಿಗೂ ಗೌರವ ಇದೆ. ಈ ನಮ್ಮ ಇಡೀ ಪಾರ್ಕ್ ಅನ್ನ ಅತ್ಯಂತ ಸುಂದರವಾಗಿ ಮಾಡುವಂತಹ ವ್ಯಕ್ತಿ ನಮ್ಮ ಗಿರಿಯಪ್ಪ ಅವರಿಗೆ ಧನ್ಯವಾದಗಳೊಂದಿಗೆ ವಿಶೇಷವಾಗಿ ಗೌರವಿಸ್ತಾರೆ. ಗಿರಿಯಪ್ಪನಿಗೆ ಬಂದಾಗೆಲ್ಲ ಒಂದು ಟೈಟ್ಲ್ ಕೊಟ್ಟು ಹೇಳ್ತೀನಿ, ಗಿರಿಯಪ್ಪ ನೀನು ಯಾವ್ದು ಒಂದು ಚೂರು ಬಿಡ್ಬಿಡಪ್ಪ ಪಾರ್ಕಲ್ಲಿ, ಎಲ್ಲ ಚೆನ್ನಾಗಿ ಕೆರಿಯಪ್ಪ ಅಂತ. ಅವರಿಗೆ ಒಂದು ಗೌರವ ಧನವನ್ನು ಕೊಟ್ಟು ನಾವು ಸತ್ಕರಿಸ್ತಾ ಇದ್ದೇವೆ.
ಕೊನೆಯ ಗೌರವ ಸನ್ಮಾನ ನಮ್ಮ ಸಹ ಕಾರ್ಯದರ್ಶಿ ಎ ಮಂಜುನಾಥ್ ರವರಿಗೆ. ಎ ಮಂಜುನಾಥ್ ರವರು ಕೂಡ BSNL ನಲ್ಲಿ ಚೀಫ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸವನ್ನ ಮಾಡಿ, ಜೊತೆಗೆ ಅವರ ಕಾಲದಲ್ಲಿ ತಮಿಳರ ಪ್ರಾಬಲ್ಯ ಇತ್ತು ಎಲ್ಲಿ BSNL ನಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಕನ್ನಡ ಸಂಘವನ್ನು ಪ್ರಾರಂಭ ಮಾಡಿ ಕನ್ನಡ ಸಾಹಿತ್ಯ ಒಳ್ಳೆಯ ಕೆಲಸಗಳನ್ನು ಮಾಡಿ ಇಡೀ ದಕ್ಷಿಣ ಭಾರತ ಮಟ್ಟದಲ್ಲಿ ಅವರು ಒಳ್ಳೆಯ ಪ್ರಶಸ್ತಿಯನ್ನು ಪಡೆದಂತವರು. ಜೊತೆಗೆ ಇಲ್ಲಿ ಕಳೆದ 25 ವರ್ಷಗಳಿಂದ ಸತತವಾಗಿ ನಮ್ಮ ಈ ಸ್ನೇಹರಂಗದ ಪ್ರತಿಭಾ ಪುರಸ್ಕಾರ ಇರಬಹುದು ಅಥವಾ ಕನ್ನಡ ರಾಜ್ಯೋತ್ಸವ ಇರಬಹುದು, ಇವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಮುಖಾಂತರ ಕಾರ್ಯಕ್ರಮನ ಯಶಸ್ವಿ ಮಾಡುವುದರಲ್ಲಿ ನನ್ನ ಜೊತೆಗೆ ಕೈ ಜೋಡಿಸುವಂತಹ ಏಕೈಕ ವ್ಯಕ್ತಿ, ಜೊತೆಗೆ ಅಷ್ಟೇ ಪ್ರಾಮಾಣಿಕವಾದಂತ ವ್ಯಕ್ತಿ. ನಾವು ಇಬ್ಬರೂ ಸೇರಿ ಈ ನಮ್ಮ ಸ್ನೇಹಿತರು ಏನು ನಮಗೆ ಹಣವನ್ನು ಕೊಡ್ತಾರೋ ಅದರಲ್ಲಿ 1 ರೂಪಾಯಿ ಕೂಡ ಪೋಲಾಗದ ರೀತಿಯಲ್ಲಿ ನಾವಿಬ್ಬರು ಕೆಲಸ ಮಾಡಿಕೊಂಡು ಈ ಸ್ನೇಹಿತರನ್ನ ಬೆಳೆಸ್ತಾ ಇದ್ದೇವೆ. ನಿಜಕ್ಕೂ ಅವರು ಈ ಒಂದು ಗೌರವ ಸನ್ಮಾನ ಶುರು ಮಾಡಿದೆ ಮಾಡಿ ಈ ಒಂದು ಕಾರ್ಯಕ್ರಮದ ರೂವಾರಿ ಅಂದ್ರೆ ನಮ್ಮ ಮಂಜುನಾಥ್ ಸುಮಾರು 15 ದಿವಸದಿಂದ ಅವರಿಂದ ಈ ನಿವೃತ್ತಿ ಜೀವನ ಹಳ್ಳಿಲಿ ಕಳಿಬೇಕು ಅಂತ ಹೋಗಿ ಅಲ್ಲಿ ಒಂದಷ್ಟು ಜಮೀನು ಮಾಡಿ ಚಿಕ್ಕದಾಗಿ ಮನೆ ಮಾಡಿ ಆರಾಮಾಗಿದ್ದಾರೆ. ಆದ್ರೂ ಅದನ್ನೆಲ್ಲ ಬಿಟ್ಟು ಮರೆತು ನಮ್ಮ ವಿದ್ಯಾರ್ಥಿಗಳ ಒಂದು ವಿದ್ಯೆಗೆ ಬೆಲೆ ಕೊಟ್ಟು ಈ ಒಂದು ನಮ್ಮದು ಏನಿಲ್ಲ ಎಲ್ಲ ಇವತ್ತು ಓಡಾಡ್ತಾ ಇದ್ದೀವಿ ಅಷ್ಟೇ. ಅವರು 1 ತಿಂಗಳಿಂದ ಭಾರಿ ಪರಿಶ್ರಮ ತಗೊಂಡಿದ್ದಾರೆ ನಮ್ಮ ಡೆಪ್ಯೂಟಿ ಸೆಕ್ರೆಟರಿ ಮಂಜೂರ್ ಅವರು. ಆದ್ರಿಂದ ಏನಾಗಿದೆ ಅಂದ್ರೆ ಮಂಜೂರ್ ಅವರು ಹೋಗಿ ಈಗ ಹಳ್ಳಿ ಸೇರ್ಕೊಂಡಿದ್ದಾರೆ ಬೆಂಗಳೂರಿಂದ. ಹಳ್ಳಿಯಲ್ಲಿ ರೈತರ ಚಿಹ್ನೆ ಏನ್ ಹೇಳಿ ಹಸಿರು ರೈತರ ಚಿಹ್ನೆ. ಆದ್ರಿಂದ ಅವ್ರನ್ನ ಈ ಒಂದು ಹಸಿರು ಸಾಲನ್ನು ಹಾಕಿ ಅಲ್ಲಿ ಹೋಗಿ ಸ್ವಲ್ಪ ವ್ಯವಸಾಯ ಮಾಡಿ ಅಂತ ಹೇಳಿ ಕೇಳ್ಕೊಂತ ಈ ಒಂದು ಅವ್ರಿಗೆ ನಮ್ಮ ಸ್ನೇಹರಂಗದ ಪರವಾಗಿ ಕಡೆಯದಾಗಿ ನನ್ನ ಪರವಾಗಿ ಅವರಿಗೆ ಆತ್ಮೀಯವಾಗಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಬಹಳ ಒಂದು ಒಳ್ಳೆಯ ಸುಸಂದರ್ಭ. ಬಹಳ ಆಮೇಲೆ ದಯವಿಟ್ಟು 1 ನಿಮಿಷ ಎಲ್ಲರೂ ಕೂಡ, ಎಲ್ಲರಿಗೂ ತಿಂಡಿ ಇದೆ. ನಾವು 400-500 ಜನಕ್ಕೆ ಅಂತ ಮಾಡಿಸಿದ್ದೀವಿ, ಅಷ್ಟು ಜನರು ಇಲ್ಲ, ಕಡಿಮೆ ಇದೆ, ಎಲ್ಲರಿಗೂ ಸಿಗುತ್ತೆ. ನಮ್ಮ ಶಾಲಾ ಮಕ್ಕಳು ಆ ಕಡೆ ಎಲ್ಲ ಶಾಲಾ ಮಕ್ಕಳು PUC ಮತ್ತು ಯಾವ ಕಾಲೇಜು ಮುಂಚೆ ಸರ್ ಆಮೇಲೆ ಅಂಗಡಿ ಹುಡುಕ್ಬಿಟ್ಟು ರಾತ್ರಿಗೆ ಎಲ್ಲಿ ನನ್ನ ಗಿಳಿ ಮರಿಯು ಖುದ್ದಾಗಿ ಮಾತಾಡಿ